ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ಚಳಿಗಾಲದಲ್ಲಿ ಅದರಲ್ಲೂ ಮಳೆ ಬರ್ತಾ ಇದ್ರೆ ಬಿಸಿ ಬಿಸಿಯಾಗಿ ಮೆಣಸಿನಕಾಯಿ ಬಜ್ಜಿ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸೊ ಅದರಲ್ಲೂ ಊಟದ ಜೊತೆಗೆ ಒಂದು ಮೆಣಸಿನಕಾಯಿ ಬಜ್ಜಿ ಇದ್ರೆ ಅಂತೂ ಅದ್ರ ರುಚಿನೇ ಬೇರೆ. ಸೊ ನಾನಿವತ್ತು ನಿಮ್ಗೆ ಈ ಒಂದು ಮೆಣಸಿನಕಾಯಿ ಬಜ್ಜಿ ಮೆಣಸಿನಕಾಯಿ ಅಂತ ಏನ್ ಹೇಳ್ತೀವಿ, ಈ ಒಂದು ಬಜ್ಜಿ ಮೆಣಸಿನಕಾಯಿಯ ಒಂದು ಬೆಳೆಯ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕು ಅಂತ ಬಂದಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ಒಂದು ಬಜ್ಜಿ ಮೆಣಸಿನಕಾಯಿ ಬೆಳೆಯೋದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಹಾಗೂ ಎಷ್ಟು ಲಾಭ ಮಾಡ್ಬೋದು, ಮತ್ತೆ ಮೇಂಟೆನೆನ್ಸ್ ಎಲ್ಲ ಹೇಗಿರುತ್ತೆ, ಸೊ ಎಷ್ಟು ದಿನಗಳವರೆಗೂ ಗಿಡವನ್ನ ನೆಟ್ಟಿದಾದ್ಮೇಲೆ ಬೆಳೆಯನ್ನ ಪಡಿಬಹುದು ಅನ್ನುವಂತಹ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಹಾಗಾದ್ರೆ ಬನ್ನಿ, ಈ ಬೆಳೆಯನ್ನ ಬೆಳೆದಿರುವಂತಹ ರೈತರನ್ನ ಭೇಟಿ ಮಾಡಿ ಅವರನ್ನ ಪರಿಚಯ ಮಾಡಿಕೊಂಡು ಈ ಒಂದು ಬೆಳೆಯ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಸೊ ನಮಸ್ತೆ, ನಿಮ್ಮ ಹೆಸರು? ಚಂದನ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ ಇವರ ಒಂದು ಹೋರಿಗಳು, ಕರುಗಳನ್ನ. ಸೊ ತುಂಬಾ ಚೆನ್ನಾಗಿದೆ. ಇವರು ಕೂಡ ಹೋರಿಗಳನ್ನ ಸಾಕ್ತಾರೆ. ಚಂದನ್ ಅವರೇ, ಬಜ್ಜಿ ಮೆಣಸಿನಕಾಯಿನ ಬೆಳೀತಾ ಇದ್ದೀರಾ. ಸೊ ಎಷ್ಟು ವರ್ಷಗಳಿಂದ ಇದನ್ನ ಈ ಬೆಳೆ ಬೆಳೀತಾ ಇದ್ದೀರಾ? ನಾವು ಒಂದು 2 ವರ್ಷದಿಂದ ಬೆಳಿತಾನೆ ಇದ್ದೀವಿ ಬಜ್ಜಿ ಮೆಣಸಿನ. ಹೌದಾ? ಸೊ ಲಾಭದಾಯಕವಾಗಿದ್ಯಾ? ಪರವಾಗಿಲ್ಲ ಮೇಡಮ್, ಲಾಭನೇ ಇದೆ. ಹೌದಾ? ನಾವು ಮಾಡೋದ್ರಲ್ಲಿ ಇರುತ್ತೆ, ಚೆನ್ನಾಗಿ ನೋಡ್ಕೊಂಡ್ರೆ ಲಾಭನೂ ಇರುತ್ತೆ, ನಷ್ಟನೂ ಇರುತ್ತೆ. ಈಗ ಹೇಗಿದೆ ರೇಟು? ಈಗ 35-40 ಗಂಟೆ ಇದೆ ಮೇಡಮ್. ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ರೇಟ್ ಹೋಗಿದೆ ಇದು? ಮ್ಯಾಕ್ಸಿಮಮ್ 60-70 ಗಂಟೆ ಹೋಗಿತ್ತು ಮೊನ್ನೆ. ಹೌದಾ? 15 ದಿನ ಹಿಂದ್ಗಡೆ. ಓಕೆ. ಏನಂತಂದ್ರೆ ಈ ಒಂದು ಬಜ್ಜಿ ಮೆಣಸಿನಕಾಯಿ ಬಗ್ಗೆ ಇರುವಂತ ಡೌಟ್ಸ್ ಎಲ್ಲ ನೀವತ್ತು ಕ್ಲಾರಿಫೈ ಮಾಡ್ತಾ ಹೋಗ್ಬೇಕು. ಓಕೆ, ಇದಕ್ಕೆ ಬಜ್ಜಿ ಮೆಣಸಿನಕಾಯಿಗೂ ಕೂಡ ನೆಟ್ ಹೌಸ್ ಬೇಕಾಗುತ್ತಾ? ಬೇಕಾಗುತ್ತೆ ಮೇಡಮ್. ಓಪನ್ ಫೀಲ್ಡ್ ಅಲ್ಲಿ ಮುಂಚೆಲ್ಲ ಬೆಳಿತಾ ಇದ್ರು, ಈಗ ಟೆಂಪರೇಚರ್ ಎಲ್ಲ ಜಾಸ್ತಿ ಆಗಿದೆಯಲ್ಲ, ಇವಾಗ ನೆಟ್ ಹೌಸ್ ಬೇಕೇ ಬೇಕು, ಇಲ್ಲಾಂದ್ರೆ ಗಿಡ ಅಷ್ಟು ದಿನ ಇರಲ್ಲ. ಸೊ ನೆಟ್ ಹೌಸ್ ಇದ್ರೆ ಗಿಡ ಜಾಸ್ತಿ ದಿನ ಕಾಪಾಡ್ಕೋಬಹುದು. ಈಗ ನೀವು ಈ ಒಂದು ಗಿಡಗಳನ್ನ ಹಾಕಿ ಎಷ್ಟು ದಿನಗಳಾಗಿದೆ? ನಾವು ಒಂದು 8 ತಿಂಗಳಾಗಿದೆ ಮೇಡಮ್ ಈ ಗಿಡ ಆಗಿ. ಹೌದಾ? ಸಸಿ ನೆಟ್ಟಿದಾದ್ಮೇಲೆ 2.5 ತಿಂಗಳಿಗೆ ನಿಮ್ಗೆ ಇಳುವರಿ ಬರೋದು ಸ್ಟಾರ್ಟ್ ಆಗುತ್ತೆ? 2 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಶಾಂಪಲ್. ಹೌದಾ? ಓಕೆ. ಎಷ್ಟು ಸಸಿಗಳು ಹಾಕಿದ್ದೀರಾ? ಎಷ್ಟು ಎಕರೆನಲ್ಲಿ ಹಾಕಿದ್ದೀರಾ? ನಾವು 1.5 ಎಕರೆ ಇದೆ ಮೇಡಮ್. ಒಂದು 9,000 ನಾರು ಉಣಿದ್ರಿ. 9,000 ಸಸಿಗಳನ್ನ ಉಣಿದಿರಾ? ಓಕೆ. ಡಿಸ್ಟೆನ್ಸ್ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 1.5 ಅಡಿ ಐತೆ ಮೇಡಮ್. ಇದು ಜಿಗ್ಜಾಗ್ ಅಂತ ನಾವು ಮಾಡಿದ್ರೆ. ಓಕೆ. ಇದು ಎಷ್ಟು ಡಿಸ್ಟೆನ್ಸ್ ಇದೆ? ಎಲ್ಲ 5 ಅಡಿಗೆ ಹಾಕ್ತಾ ಇದ್ರು. ನಮಗೆ ಗಾಳಿ ವಾತಾವರಣಕ್ಕೆ ಮದ್ದಾಕಕ್ಕೆ ಎಲ್ಲರೂ ಸ್ಟಿಸಮ್ಗೆ ಇರಲಿ ಅಂದ್ಬಿಟ್ಟು ಒಂದು 6.5 ಹಾಕಿದ್ರಿ ಮೇಡಮ್. 6.5 ಅಡಿಗೆ ಹಾಕಿದ್ದೀರಾ? ಓಕೆ. ಸೊ ಏನು ರೋಗ ಬಾಧೆ ಎಲ್ಲ ಏನು ಬರಲ್ವಾ ಇದಕ್ಕೆ? ಬರುತ್ತೆ ಮೇಡಮ್, ನಾವು ನೋಡ್ಕೊಳ್ಳೋದ್ರಲ್ಲಿ ಇರುತ್ತೆ. ಟ್ರಿಪ್ಸು, ಈ ಬುದ್ಧಿ ರೋಗ ಅವೆಲ್ಲ ಇರುತ್ತೆ ಮೇಡಮ್. ಅಂದ್ರೆ ಈಗ ಕ್ಯಾಪ್ಸಿಕಮ್ ಬೆಳೆನ ನಾವು ಹೇಗೆ ಕಾಪಾಡ್ಕೊಳ್ತೀವೋ ಇದನ್ನು ಕೂಡ ಹಾಗೆ ಕಾಪಾಡ್ಕೋಬೇಕು, ಅದೇ ರೀತಿ ಅಂತ ಅನ್ಸುತ್ತಲ್ವಾ? ಓಕೆ. ಎಷ್ಟು ಟನ್ ಬರುತ್ತೆ ಇಳುವರಿ? ಇದೆಲ್ಲ ಒಂದು 6 ಟನ್ 7 ಟನ್ ಬರುತ್ತೆ ಮೇಡಮ್. 6 ಟನ್ 7 ಟನ್. ಎಷ್ಟು ಖರ್ಚಾಗುತ್ತೆ ನಿಮ್ಗೆ ಈ ಒಂದು ಬೆಳೆನ ಬೆಳಿಬೇಕು? ಮಾಡಕ್ಕೆ 1.5 ಎಕರೆ ಕೆಲವೊಂದು 4 ಲಕ್ಷ ಬಂದಿದೆ. ಸ್ವಂತ ನಾವು ಮಾಡ್ಕೊಂಡು, ಲೇಬರ್ಸ್ ಎಲ್ಲ ಬಿಟ್ಟು ಎಲ್ಲ ಸ್ವಂತ ನಾವು ಮಾಡಿರೋದೆ. ಓಕೆ. ಲೇಬರ್ಸ್ ನೇ ತಗೊಂಡಿಲ್ಲ? ಮಿಸ್ಗಿಸು ಈ ಕಡ್ಡಿ ಎಲ್ಲ ಹಾಕಕ್ಕೆ ನಾವೇ ಹಾಕಿರೋ ಸ್ವಂತ ಮನೆಯಲ್ಲೇ. ಎಷ್ಟು ಲಾಭ ನಿರೀಕ್ಷೆ ಮಾಡ್ಬೋದು ಕರೆಕ್ಟ್ ಆಗಿ ಬೆಳೆ ಬಂದ್ರೆ? ಹೇಳಕ್ ಆಗಲ್ಲ ಮೇಡಮ್, ಬೆಳೆ ರೇಟ್ ಇದ್ರ ಮ್ಯಾಗ ಇರುತ್ತೆ. ಇಷ್ಟ ಅಂತ ಹೇಳಕ್ ಆಗಲ್ಲ, ಲಾಸು ಆಗುತ್ತೆ ಲಾಭನೇ ಆಗುತ್ತೆ. ಸೊ ಹಂಗಾಗಿ ಸೊ ನೆಕ್ಸ್ಟ್ ಕೂಡ ಈ ಬೆಳೆ ಆದ್ಮೇಲೆ ಕೂಡ ನೀವು ಇದನ್ನೇ ಕಂಟಿನ್ಯೂ ಮಾಡ್ಬೇಕು ಅಂತ ಇದ್ದೀರಾ? ಇಲ್ಲ, ನೆಕ್ಸ್ಟ್ ಬೆಳೆ ಬೇರೆ ಬೆಳೆ ಆಗ್ಬೇಕು ಮೇಡಮ್. ಓಕೆ. ಬೇರೆ ಬೆಳೆನ ಆಗ್ಬೋದು, ಇಲ್ಲ ಕಿತ್ತಾಕಿ ತಿರ್ಗಿ ನಾಟಿ ಗೊಬ್ಬರ ಹೊಸದಾಗಿ ಇದು ಮಾಡಿ ಆಗ್ಬೋದು. ಸೊ ಸಸಿ ಉಣಿದಾದ್ಮೇಲೆ ಎಷ್ಟು ದಿನಗಳವರೆಗೂ ಕೂಡ ಬೆಳೆ ಪಡಿಬಹುದು? ಎಲ್ಲ 1.5 ವರ್ಷ, 1 ವರ್ಷ ಮೇಲೆ ಒಂದು 3 ತಿಂಗಳ ಗಂಟೆ ಇರುತ್ತೆ, ಇಲ್ಲ 1 ವರ್ಷ ಗಂಟೆ ಇರುತ್ತೆ, ಇಲ್ಲ ಒಂದು 8 ತಿಂಗಳು ಇರುತ್ತೆ. ನಾವು ನೋಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಮೇಡಮ್. ಸೊ ನೋಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಬೆಳೆ ಪಡಿತಾ ಇರ್ಬೋದು ಅಂತ ಹೇಳ್ತೀರಾ. ಸೊ ಏನೇನ್ ರೋಗಗಳು ಬರುತ್ತೆ ಇದಕ್ಕೆ? ಇದಕ್ಕೆ ಟ್ರಿಪ್ಸ್ ಬರುತ್ತೆ, ಬೂದಿ ರೋಗನೂ ಬರುತ್ತೆ. ನೋಡಿ ಇದೆಲ್ಲ ಗಿಡ ಚಿಗ್ರಿ ಬಂದಿರೋದು ನಮ್ದಲ್ಲಿ. ನೋಡಿ ಟ್ರಿಪ್ಸ್ ಹೂದಲ್ಲಿ ಕೂಡ ಇಲ್ಲ. ಇಲ್ಲಾಂದ್ರೆ ಈ ಕಾಯಿ ಹಿಂಗ್ ಬರುತ್ತೆ. ಟ್ರಿಪ್ಸ್ ಇದ್ರೆ ಒಂದು ಹೂ ಇದ್ರೆ ಇದೆಲ್ಲ ಚಿಗ್ರಿ ಬಂದಿರೋದು ಮೇಡಮ್ ಹೊಸದಾಗಿ. ಸೊ ನೋಡ್ತಾ ಇರ್ಬೋದು, ಈಗ 8 ತಿಂಗಳಾಗಿದೆ ಈ ಗಿಡಗಳನ್ನ ಉಣಿ. ಸೊ ಆದ್ರೂ ಕೂಡ ಫಸಲು ಚೆನ್ನಾಗೇ ಬರ್ತಾ ಇದೆ. ಇನ್ನೂ ಕೂಡ ಇನ್ನು ಮುಂಚೆ ಬಂದಿರುವಂತಹ ಬೆಳೆ ಎಲ್ಲ ಇನ್ನು ತುಂಬಾ ಉದ್ದ ದಪ್ಪ ಬಂದಿದೆಯಂತೆ. ಈಗ ಸ್ವಲ್ಪ ಸೈಜ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಬಜ್ಜಿ ಮೆಣಸಿನಕಾಯಿ ಬೆಳೆಯ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಔಷಧಿಗಳು ಚೆನ್ನಾಗಿ ಹೊಡ್ಕೊಬೇಕು. ಎಕ್ಸ್ಬೋನಸ್ ಅನ್ನೋದೇ ಒಂದಿದೆ ನೋಡಿ ಮೇಡಮ್. ನೋಡಿ ಇದು ಎಕ್ಸ್ಬೋನಸ್. ಇದೇನಕ್ಕೆ ಕೊಡ್ತೀರಾ? ಈ ಟ್ರಿಪ್ಸ್ಗೆ ಮೈನು ಟ್ರಿಪ್ಸ್ಗೆ ಬರೋದು ಎಕ್ಸ್ಬೋನಸ್. ಅದು ಚೆನ್ನಾಗಿ ಕಾಪಾಡುತ್ತೆ. ಇನ್ನು ರೋಗರು ಇದೆಲ್ಲ ಇದೆ. ಪೆಸ್ಟಿಸೈಡ್ಸ್ ಕೊಡ್ಲೇಬೇಕು ಇದಕ್ಕೆ? ಹೌದು ಮೇಡಮ್, ನಾವು ಒಂದು 5 ದಿನಕ್ಕೆ ಒಳಗಡೆ ಕೊಡಬೇಕು, ಇಲ್ಲಾಂದ್ರೆ ಆಗೋದೇ ಇಲ್ಲ. ಹೌದಾ? ಓಕೆ. ಸೊ ಇದಕ್ಕೇನು ದಾರ ಅಂದ್ರೆ ಇದಕ್ಕೂ ಕಟ್ಕೋಬೇಕಾಗುತ್ತೆ? ಕಟ್ಲೇಬೇಕಾಗುತ್ತೆ, ಇಲ್ಲಾಂದ್ರೆ ವೇಟಿಗೆ ಎಳಿಬೇಕು ಸೈಡ್ ಅಲ್ಲಿ ಸಪೋರ್ಟ್ ಕೊಡ್ಬೇಕು ಅಂತ ಹೇಳ್ತೀರಾ?
ಸೊ ಏನ್ ಹೇಳ್ತೀರಾ ಮತ್ತೆ ಈ ಬೆಳೆ ಬಗ್ಗೆ ಇನ್ಫಾರ್ಮೇಶನ್? ನಾವು ಮಾಡಿದ್ರೆ ಚೆನ್ನಾಗಿ ಲಾಭನೂ ಐತೆ ನಷ್ಟನೂ ಐತೆ ಮೇಡಮ್ ಅವ್ರಿ. ಇದ್ರಲ್ಲಿ ನಾವು ಮಾಡೋದ್ರ ಮ್ಯಾಗ ಡಿಪೆಂಡ್. ಚೆನ್ನಾಗಿ ನೋಡ್ಕೊಂಡ್ರೆ ಲಾಭನೂ ಇರುತ್ತೆ, ಇಲ್ಲ ಲಾಸು ಆಗ್ಬೋದು, ಹೇಳಕ್ ಆಗಲ್ಲ. ವರ್ಷ 1.5 ವರ್ಷ ಬೆಳೆ ಇದು ಇರುತ್ತೆ, ಏನ್ ಅಷ್ಟು ರಿಸ್ಕ್ ಇರಲ್ಲ. ವಾರಕ್ಕೊಂದ್ ಕೆಡಕಿತ ಮದ್ದಾಗ್ಬೇಕು, ಒಂದ್ಕಿತ ಕಾಯಿ ಬಿಡಿಸ್ಬೇಕು. ವಾರಕ್ಕೊಂದ್ಸಲಿ ಬಿಡಿಸ್ಕೊಂತೀರಾ? ನೀರೆಲ್ಲ ಎಷ್ಟು ದಿನಕ್ಕೆ ಒಂದ್ಸಲಿ ಕೊಡ್ತೀರಾ? ನೀರು ಈ ಟೈಮಲ್ಲಿ ಈ ಕ್ಲೈಮೇಟ್ ಇರೋದಕ್ಕೆ ಕಮ್ಮಿನೇ, ವಾರಕ್ಕೊಂದ್ಕಿತ ಬಿಡ್ತೀರಾ ಅಷ್ಟೇ. ಇಲ್ಲ ಗೊಬ್ಬರ ಬಿಟ್ಟಾಗ ಒಂದ್ 10-15 ನಿಮಿಷ ಬಿಡ್ತೀರಾ ಅಷ್ಟೇ. ಬೇಸಿಗೆಯಲ್ಲೆಲ್ಲ ಬೀಡೆಲ್ಲ ಕೂಡ ಬಿಡ್ಬೇಕು ಮೇಡಮ್. ಇದು ನೀರ್ ಕಟ್ಟಂಗೆ ಬೇಸಿಗೆಯಲ್ಲಿ ಹಿಂಗೆ ನಾವು ನೀರ್ ಬಿಡ್ತೀರಾ ಹಂಗೆ ಗಿಡ ಬರುತ್ತೆ. ಅವಾಗ ಸ್ವಲ್ಪ ನೀರ್ ಜಾಸ್ತಿ ಕೇಳುತ್ತೆ ಬೇಸಿಗೆಯಲ್ಲಿ. ಸೊ ಭೂಮಿ ಎಲ್ಲ ಯಾವ ರೀತಿ ಆದ ಮಾಡ್ಕೋಬೇಕಾಗತ್ತೆ? ಭೂಮಿ ನಾವು ನಾಟಿ ಗೊಬ್ಬರ ಹೊಡೆದು ಪೇಪರ್ ಹಾಕಿ ಎಲ್ಲ ಇದು ಮಾಡಿ ನಾವು ಫಸ್ಟ್ ತಾಕತ್ ಮಾಡಿ ಇದು ಮಾಡ್ಬೇಕು ಮೇಡಮ್. ಸೊ ಈ ಪೇಪರ್ ಇದೆಲ್ಲ ಹಾಕೋದಕ್ಕೆಲ್ಲ ಎಷ್ಟು ಖರ್ಚಾಗಿದೆ? ಎಲ್ಲ ನಾವು ಸ್ವಂತ ಒಂದಿಬ್ಬರನ್ನ ಮಾಡ್ಕೊಂಡಿದ್ರೆ ಅಷ್ಟೇ ಮೇಡಮ್. ನಮ್ದೆಲ್ಲ ನಾವು ಸ್ವಂತ ಮನೆಯಲ್ಲಿ ಆಳುಗಳಿದ್ದಾರೆ, ಕಮ್ಮಿನೇ ನಮ್ದೆಲ್ಲ. ಓಕೆ. ಸೊ ನಿಮ್ದು ವ್ಯವಸಾಯ ಕುಟುಂಬನಾ? ವ್ಯವಸಾಯ. ಎಷ್ಟು ಜನ ಇದ್ದೀರಾ ನೀವು ನಿಮ್ಮ ಫ್ಯಾಮಿಲಿನಲ್ಲಿ? ಒಂದು 15 ಜನ ಇದ್ರು ಮೇಡಮ್. ಜಾಯಿಂಟ್ ಫ್ಯಾಮಿಲಿನಾ? ಓಕೆ. ನೀವೆಲ್ಲರೂ ವ್ಯವಸಾಯ ಮಾಡ್ತೀರಾ? ನಮ್ಮ ಅಪ್ಪವರು, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ ಅವರೆಲ್ಲ ಒಂದೇ ಇದರಲ್ಲಿ ಇದ್ದಾರೆ. ಸೊ ನೀವು ವ್ಯವಸಾಯ ಬಿಟ್ಟು ಬೇರೆ ಏನಾದ್ರು ಮಾಡ್ತಾ ಇದ್ದೀರಾ? ಇಲ್ಲ ಮೇಡಮ್ ಅವ್ರೆ, ವ್ಯವಸಾಯನೇ ನಾವು. ತಾತನವ್ರ ಕಾಲದಿಂದ ಕೂಡ ವ್ಯವಸಾಯನೇ. ಓಕೆ. ಆರ್ಗಾನಿಕ್ ಫಾರ್ಮಿಂಗ್ ಬಗ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆಯಾ? ಆರ್ಗಾನಿಕ್ ನಮ್ಗೆಲ್ಲ ಅಷ್ಟು ಇದಿಲ್ಲ ಮೇಡಮ್ ಅವ್ರೆ. ಓಕೆ. ಅಷ್ಟು ಇಂಟ್ರೆಸ್ಟ್ ಇಲ್ಲ? ಇಲ್ಲ. ಇವಾಗ ನಾವು ಒಡೆ ಮೊದಲಾಗೆಲ್ಲ ಒಂದು 3 ದಿನಕ್ಕೆ 1 ದಿನಕ್ಕೆ ರಿಸಲ್ಟ್ ಬರುತ್ತಾನೆ ಇರ್ತವೆ. ಓಕೆ. ಸೊ ಹಂಗಾಗಿ ಪೆಸ್ಟಿಸೈಡ್ಸ್ನೇ ಕೊಡ್ತಾ ಇದ್ದೀರಾ? ಸೊ ಮೇಂಟೆನೆನ್ಸ್ ಇನ್ಯಾವ ರೀತಿ ಎಕ್ಸ್ಟ್ರಾ ಕೇರ್ ತಗೋಬೇಕಾಗುತ್ತೆ ಈ ಒಂದು ಬಜ್ಜಿ ಮೆಣಸಿನಕಾಯಿ ಬಗ್ಗೆ? ನಾವು ಮದ್ದು ಕಾಯಿ ಬಿಡಿಸೋದ್ರಲ್ಲಿ, ನೀರ್ ಬಿಡೋದ್ರಲ್ಲಿ ಗೊಬ್ಬರ ಬಿಡಬೇಕು. ನೀರು ಒಂದ್ಕಿಂತ ಕಮ್ಮಿ ಆದ್ರೇನು ಗೊಬ್ಬರ ಮದ್ದು ಇರಬೇಕು ಮೇಡಮ್. ಓಕೆ. ಡ್ರೆಂಚಿಂಗ್ ಬಿಡಬೇಕು. ಹೌದು. ನಾರಲ್ಲಿ ಈ ಡ್ರೆಂಚಿಂಗ್ ಅಂದ್ರೆ ಇವಾಗ ನಮ್ಗೆ ಇದ್ರಲ್ಲಿ ಕಮ್ಮಿನೇ ಈ ಕಿತ ನಾವು ಮಾಡಿರೋದು. ಓಕೆ. ನಾರಲ್ಲೆಲ್ಲ ಒಂದು 3 ಟೈಮ್ ಬಿಟ್ಟಿದ್ರು ಅಷ್ಟೇ ಡ್ರೆಂಚಿಂಗ್. ಓಕೆ. ಸೊ ಈ ಹೂವದಲ್ಲೂ ಕೂಡ ಬರುತ್ತೆ ಅಂತ ಹೇಳಿದ್ರಲ್ವಾ? ಟ್ರಿಪ್ಸ್ ಬರುತ್ತೆ ಮೇಡಮ್. ಸೊ ನೋಡ್ತಾ ಇದೀರಾ ಈಗ ಹೂವ ಬಿಟ್ಟಿದೆ, ಇದ್ರಲ್ಲೂ ಕೂಡ ಟ್ರಿಪ್ಸ್ ಬರುತ್ತಂತೆ. ಹೊಸದಾಗಿ ಚಿಗುರು ಬಂದು ಇಷ್ಟು ಹೂವು ಪಿಂದಿ ಸೊ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ನೋಡ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀರಾ? ಸೊ ಪ್ರತಿಯೊಂದು ಗಿಡನೂ ಕೂಡ ನೋಡ್ತಾ ಇರ್ಬೇಕು. ಸೊ ಏನಾದ್ರೂ ಇರಬೇಕು. ಡೈಬೈಟ್ಸ್ ಬರುತ್ತೆ, ರೋಗ, ಬೂದಿ ರೋಗ ಎಲ್ಲ ಇದೆ ಮೇಡಮ್. ಸೊ ಒಂದ್ ಗಿಡಕ್ಕೆ ಬಂದ್ರೆ ಎಲ್ಲದಕ್ಕೂ ಸ್ಪ್ರೆಡ್ ಆಗ್ಬಿಡುತ್ತೆ. ಪಕ್ಕದಲ್ಲಿ ಇನ್ನೊಂದ್ ಗಿಡ ಹಂಗೆ ಇದಾಗುತ್ತೆ. ಸೊ ಇದುವರೆಗೂ ಯಾವ್ದು ರೋಗ ಬಾಧೆ ಬಂದಿಲ್ಲ ಅಂತ ಹೇಳ್ತಿದ್ದೀರಾ? ಬಂದಿದೆ, ಎಲ್ಲ ಕಂಟ್ರೋಲ್ ಆಗಿದೆ ಮೇಡಮ್. ಕಂಟ್ರೋಲ್ ಆಗಿದೆ. ಅದ್ರ ಲಾಭ ಪಡೆದಿದ್ದೀರಾ? ಲಾಭ ಪಡೆದಿ. ಬೆಳೆ ಮೇಲೆ ರೋಗ ಇದೆಲ್ಲ ಇರೋದೆ ಮೇಡಮ್. ರೋಗ ಇಲ್ದಿರ ಬೆಳೆಕ್ ಆಗೋದು ಇಲ್ಲ. ಈ ಬಜ್ಜಿ ಮೆಣಸಿನಕಾಯಿ ಬಿಟ್ಟು ಬೇರೆ ಏನ್ ಬೆಳೆಗಳನ್ನ ಬೆಳಿತೀರಾ ನೀವು? ಕ್ಯಾರೆಟ್, ಕ್ಯಾಪ್ಸಿಕಮ್ ಎಲ್ಲ ಇದೆ ಮೇಡಮ್. ಸೊ ಈ ಒಂದು ಕ್ಯಾಪ್ಸಿಕಮ್ ಬೆಳೆಯನ್ನ ಬಿಟ್ಟು ಬೇರೆ ಏನ್ ಬೆಳೆದಿದ್ದೀರಾ? ನಾವು ಬೇರೆ ಆಲೂಗಡ್ಡೆ, ಟೊಮಾಟೊ, ಬೀನ್ಸು, ಹೂಕೋಸು, ಟೊಮಾಟೊ. ಸೊ ಹೆಚ್ಚಾಗಿ ಲಾಭ ನೋಡಿರೋಂಥದ್ದು ಬೆಳೆ ಯಾವುದು? ಹೆಚ್ಚಾಗಿ ಆಲೂಗಡ್ಡೆ, ಕ್ಯಾಪ್ಸಿಕಮ್, ಟೊಮಾಟೊ. ಇದು ಈ ಬಜ್ಜಿ ಮೆಣಸಿನಕಾಯಿನಲ್ಲಿ ಅದರಲ್ಲೇ ಮಾಡಿದ್ರೆ ಅದರಲ್ಲೂ ಲಾಭ ನೋಡಿದೀರಾ? ಸೊ ಈ ತರ ಸಮಗ್ರ ಕೃಷಿ ಮಾಡ್ತಾ ಇದೀರಾ ಅಂದ್ರೆ ಎಲ್ಲ ಮಿಕ್ಸ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ತರಕಾರಿಗಳನ್ನು ಬೆಳಿತಾ ಇದೀರಾ. ಒಟ್ಟು 5-6 ಎಕರೆ ಇದೆ ಅಂತ ಹೇಳಿದ್ರಲ್ಲ, ಇದು ಒಂದು 1.5 ಎಕರೆದಲ್ಲಿ ಹಾಕಿದೀರಾ? 1.5 ಎಕರೆಯಲ್ಲಿ ಇದೆ. ಸೊ 1.5 ಎಕರೆನಲ್ಲಿ ಈ ಒಂದು ಬಜ್ಜಿ ಮೆಣಸಿನಕಾಯಿನ ಬೆಳೀತಾ ಇದ್ದಾರೆ. ಏನು ಅಂತಂದ್ರೆ ಲಾಭ ಇದೆ, ಬಟ್ ಬಂಡವಾಳ ಕೂಡ ಬೇಕಾಗುತ್ತೆ. ಇದಕ್ಕೆ ಮೇಂಟೆನೆನ್ಸ್ ಕೂಡ ಇರುತ್ತೆ, ರೋಗ ಬಾಧೆಗಳಿರುತ್ತೆ, ಬಟ್ ಎಲ್ಲವನ್ನು ಕೂಡ ನೋಡ್ಕೋಬೇಕು. ಮುತುವರ್ಜಿಯಿಂದ ಪ್ರತಿಯೊಂದು ಗಿಡವನ್ನು ಕೂಡ ನೋಡ್ಕೊಂಡಾಗ ಒಂದು ಒಳ್ಳೆ ಉತ್ತಮವಾಗಿರುವಂತಹ ಒಂದು ಲಾಭವನ್ನ ಪಡಿಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಲಾಭವನ್ನು ಕೂಡ ಪಡೆದಿದ್ದಾರೆ, ತುಂಬಾ ಒಳ್ಳೆ ಲಾಭವನ್ನು ಕೂಡ ಪಡೆದಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನೋಡಿದ್ರಲ್ಲ, ಈ ಒಂದು ಬಜ್ಜಿ ಮೆಣಸಿನಕಾಯಿ ಬಗ್ಗೆ ಏನಾದ್ರು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಮುಂದೆ ಇವರು ಕ್ಯಾರೆಟ್ ಬೆಳೆಯನ್ನ ಹಾಕಿದ್ದಾರೆ, ಬನ್ನಿ ಅಲ್ಲಿ ಹೋಗಿ ಕ್ಯಾರೆಟ್ ಬೆಳೆಯನ್ನ ನೋಡ್ತಾ ಅಲ್ಲಿ ಹೋಗಿ ಮಾತಾಡೋಣ. ಹಾಕಿದ್ದೀರಾ ಕ್ಯಾರೆಟ್? ಕ್ಯಾರೆಟ್ ಎಲ್ಲ 1 ಎಕರೆ ಇದೆ ಮೇಡಮ್. 1 ಎಕರೆನಲ್ಲಿ ಅಂದ್ರೆ ಎಷ್ಟು ದಿನ ಆಯ್ತು ಕ್ಯಾರೆಟ್ ಉಣಿ? ಕ್ಯಾರೆಟ್ ಎಲ್ಲ ಚೆಲ್ಲಿಗ ಒಂದೂವರೆ ತಿಂಗಳು, ಇನ್ನೂ ಒಂದು 5 ದಿನ ಹೋಗ್ಬೇಕು, 1.5 ತಿಂಗಳಿಗೆ. ಹೌದಾ? ಅಂದ್ರೆ ಇನ್ನು ಬೆಳೆ ಬಂದಿಲ್ಲ? ಇನ್ನೂ ಬೆಳೆ ಬಂದಿಲ್ಲ, ಎಲ್ಲ ಒಂದು ಅರ್ಧ ಆಗಿದೆ. ಈಗ ಏನಿದೆ ರೇಟ್ ಬಜ್ಜಿ ಮೆಣಸಿನಕಾಯಿ? ಬಜ್ಜಿ ಇವಾಗ 35 ಇಂದ 40 ಇದೆ ಮೇಡಮ್. ಓಕೆ. ಸೊ ಒಳ್ಳೆ ರೇಟ್ ಇದೆ. ಇನ್ನು ಒಂದು 15 ದಿನ ಮುಂಚೆಡೆ ಎಲ್ಲ ಒಂದು 60, 65, 70 ಗಂಟೆ ಇತ್ತು. ಇಲ್ಲೇ ಬನ್ನಿ ಮೇಡಮ್. ಏನೇನು ಸೊಪ್ಪು ಹಾಕಿದ್ದೀರಾ? ಸೊಪ್ಪು ಏನಿಲ್ಲ, ಅದೇನು ಕಡೆ ಬಂದಿರೋದು ಮೇಡಮ್. ಅಲ್ಲ, ನಿಮ್ದು ತೋಟದಲ್ಲಿ ಏನು ಸೊಪ್ಪು ಹಾಕಿದ್ದೀರಾ ಅಂದೆ? ಸೊಪ್ಪು ತೋಟದಲ್ಲಿ ಕೊತ್ತಂಬರಿ ಇದೆ, ದಂಡು ಸೊಪ್ಪು ಇದೆ. ಸೊ ನೀವೀಗ ಇಲ್ಲಿ ನೋಡ್ತಾ ಇದ್ದೀರಾ ಕ್ಯಾರೆಟ್ ಬೆಳೆಯನ್ನ ಬೆಳೆದಿದ್ದಾರೆ. ಎಷ್ಟು ಎಕರೆನಲ್ಲಿ ಕ್ಯಾರೆಟ್ ಬೆಳೆ ಬೆಳೆದಿದ್ದೀರಾ? 1 ಎಕರೆ ಇದೆ ಮೇಡಮ್. 1 ಎಕರೆನಲ್ಲಿ ಕ್ಯಾರೆಟ್ ಬೆಳೆ ಎಷ್ಟು ದಿನ ಆಯ್ತು ಹಾಕಿ? ಎಲ್ಲ 1.5 ತಿಂಗಳಿಗೆ ಆಗಿದೆ. ಸೊ ಇನ್ನು ಎಷ್ಟು ದಿನ ಬೇಕಾಗುತ್ತೆ ಬೆಳೆ ಬರೋದು? ಇನ್ನೂ 1 ತಿಂಗಳು ಇರ್ಬೇಕು ಮೇಡಮ್. ಹೌದಾ? ಸೊ ಇನ್ನು 2.5 ತಿಂಗಳಿಗೆ 2.5 ತಿಂಗಳಿಗೆ ಬರುತ್ತೆ ಕ್ಯಾರೆಟ್. ಸೊ ಮುಂಚೆನೂ ಕ್ಯಾರೆಟ್ ಬೆಳೆದಿದ್ರಾ? ಬೆಳೆದಿದ್ರಿ ಮೇಡಮ್. ಹೌದಾ? ಸೊ ಈಗ ಕ್ಯಾರೆಟ್ ಮಧ್ಯದಲ್ಲಿ ಈರುಳ್ಳಿ ಕೂಡ ಹಾಕಿದ್ದೀರಾ ಅಲ್ವಾ? ಈ ಸಾಲಲ್ಲಿ ಗಡ್ಡೆ ಮೇಲೆ ಇರ್ಲಿ ಅಂದ್ಬಿಟ್ಟು ಬೇಕಲ್ಲ ಕೂಲರ್ ಅವರು
ಇವರು ಬರ್ತಾ ಇರ್ತಾರೆ ಕೆಲಸದವರು. ಓಕೆ ಓಕೆ. ಎಲ್ಲ ಕೊಂಡ್ಕೊಬೇಕಂದ್ರೆ ನಮಗೂ ಕಷ್ಟ ಇದೆಲ್ಲ ಮೇಡಮ್. ನಾವು ಎಲ್ಲ ಬೆಳೆದು ನಾವೇ ಮಾಡಿದ್ರೆ ನಮಗೂ ಅಷ್ಟು ಲಾಭ. ಸೊ ಹಂಗಾಗಿ ಮಧ್ಯದಲ್ಲಿ ಈರುಳ್ಳಿ ಹಾಕೊಂಡಿದ್ದೀರಾ. ಸೊ ಇದಕ್ಕೆಲ್ಲ ಎಷ್ಟು ಖರ್ಚು ಬಿದ್ದಿದೆ ಕ್ಯಾರೆಟಿನ ಬೆಳೆಗೆ? ಇದಕ್ಕೆಲ್ಲ ಒಂದು 40,000 ಬಿದ್ದಿದೆ ಮೇಡಮ್. ಹೌದಾ? ಓಕೆ. ಸೊ ಒಳ್ಳೆ ಒಂದು ಲಾಭ ನಿರೀಕ್ಷೆ ಮಾಡ್ತಾ ಇದ್ದೀರಾ. ಇದೆ ಮೇಡಮ್. 2.5 ತಿಂಗಳಿಗೆ ಬೆಳೆ ಬಂದ್ಬಿಡುತ್ತಾ ಇದು? ಬಂದ್ಬಿಡುತ್ತೆ ಮೇಡಮ್. ಸೊ ಇದಕ್ಕೆಲ್ಲ ಏನಾದ್ರು ಮೇಂಟೆನೆನ್ಸ್ ಎಲ್ಲ ಹೇಗಿರುತ್ತೆ ಕ್ಯಾರೆಟ್? ಎಲ್ಲ ಹೊಡಿಬೇಕು ಮೇಡಮ್. ಇದಕ್ಕೂ ಕಳೆ ಹೊರಿಬೇಕು, ಒತ್ತು ಕೀಳ್ಬೇಕು. ಮೊದಲು ರೋಗ ಈ ಬುಡಕ್ಕೆ ಇದು ಕ್ಯಾರೆಟ್ಗೆ ಗಿರುಳು ಬೀಳ್ತೈತೆ, ಅದಕ್ಕೂ ಔಷಧಿ ಬಿಡಬೇಕು ವಾರಕ್ಕೊಂದ್ಕಿತ. ಈ 1 ತಿಂಗಳು ಆದ್ಮೇಲೆ ಬಿಡ್ಬೇಕು ಮೇಡಮ್. ಓಕೆ. ಸೊ ಈ ರೀತಿ ಮೇಂಟೆನೆನ್ಸ್ ಬೇಕಾಗುತ್ತೆ ಅಂತ ಹೇಳ್ತೀರಾ. ಮತ್ತೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಕ್ಯಾರೆಟ್ ಬೆಳೆ ಬಗ್ಗೆ? ಕ್ಯಾರೆಟು ತುಂಬ ಈಸಿ ಮೇಡಮ್. ಅಷ್ಟು ಕೆಲಸ ಏನು ಹಿಡಿಯಲ್ಲ, ನಾವು ನೋಡ್ಕೊಂಡು ಮೇಂಟೈನ್ ಮಾಡ್ಬೇಕು ಅಷ್ಟೇ ಮೇಡಮ್. ಸ್ಟಾರ್ಟಿಂಗಲ್ಲಿ ಕಳೆ ಕೀಳ ಗಂಟರು ಅಷ್ಟು ಕಿತ್ಮ್ಯಾಗ ಇನ್ನೇನು ಔಷಧಿ ನೋಡ್ಕೊಬೇಕು ಅಷ್ಟೇ ಮೇಡಮ್. ಇನ್ನು ವ್ಯಾಪಾರ ಬೇಕಾದ್ರೆ ತೋಟ ಮ್ಯಾಗ ಕೊಡ್ಬೋದು, ಇಲ್ಲ ನಾವು ಸ್ವಂತ ಬೇಕಾದ್ರೆ ಸ್ವಂತನಾಗಿ. ಮಾರ್ಕೆಟಿಂಗ್ ಎಲ್ಲ ಹೇಗೆ ಮಾಡ್ತೀರಾ? ಮಾರ್ಕೆಟಿಂಗ್ ಎಲ್ಲ ನಾವು ಇಲ್ಲೇ ಮಾಲೂರಲ್ಲಿ ಕಂಪ್ನಿಗಳಿಗೆ ಹಾಕಂತೀರಿ ಮೇಡಮ್. ಬಿಗ್ ಬಾಸ್ಕೆಟು, ವೈಕೋಲು, ಉಡಾನು ವೇರ್ಹೌಸ್ಗಳಿದೆಯಾ ಇಲ್ಲಿ ಬಿಗ್ ಬಾಸ್ಕೆಟ್ ಎಲ್ಲ? ಸೊ ತಗೊಂತಾರೆ. ಇಷ್ಟು ಕೆಜಿ ಅಂತ ಕೊಡ್ತಾರೆ, 1 ಟನ್ ಕೊಡ್ತಾರೆ, ಒಂದೊಂದು ದಿನ 1.5 ಟನ್ ಕೊಡ್ತಾರೆ. ಹಿಂಗಾದ್ರೆ ಹಿಂಗೆ ಅವ್ರು ಎಷ್ಟು ಕೇಳಿದ್ರೆ ಅಷ್ಟು 100 ಕೆಜಿ ಒಳಗಡೆ ಹೆಚ್ಚು ಕಮ್ಮಿ ಕೊಡ್ತೀರಿ. ಹೌದಾ? ಓಕೆ. ಅಂದ್ರೆ ಪರವಾಗಿಲ್ಲ ರೇಟ್ ಎಲ್ಲ ನಿಮಗೆ? ಪರವಾಗಿಲ್ಲ ಮೇಡಮ್. ಇದು ಕಮಿಷನ್ ಇಲ್ಲ, ತೂಕ ಲೆಸ್ ಮಾಡಲ್ಲ. ನಾವು ಎಷ್ಟು ಕೆಜಿ ಹಾಕ್ತೀರಾ ಅನ್ನೋದು ಗ್ರಾಮ್ ಕೂಡ ಎಷ್ಟು ಕೆಜಿ ಗ್ರಾಮ್ ಕೂಡ ಅಂತ ಬರುತ್ತೆ. ಓಕೆ. ರೈತರಿಗೆ ಒಂದು ಒಳ್ಳೆ ಬೆಲೆ ಕೊಡ್ತಾ ಇದ್ದಾರೆ. ಕೊಡ್ತಾ ಇದ್ದಾರೆ. ಓಕೆ. ಸರ್ಕಾರದಿಂದ ರೈತರಿಗೆ ಯಾವ ರೀತಿಯಾದಂತಹ ಒಂದು ಉಪಕಾರಗಳು ಅಂದ್ರೆ ಅನುಕೂಲಗಳು ಬೇಕಾಗುತ್ತೆ ಅಂತ ಹೇಳ್ತೀರಾ? ತೋಟ ಇಲಾಖೆ ಇರೋದ್ರಿಂದ 10 ಕಡೆಯಿಂದ ಔಷಧಿಗಳು ಕೊಡ್ತಾರೆ, ಗೊಬ್ಬರನು ಕೊಡ್ತಾರೆ. ಯಾರಿಗೆ? ನಮಗೆ ರೈತರಿಗೆ. ತೋಟಗಾರ ಇಲಾಖೆ ಮಾಲೂರು ಗೊಬ್ಬರನು ಕೊಡ್ತಾರಾ? ಫ್ರೀಯಾಗಿ ಕೊಡ್ತಾರೆ ಮೇಡಮ್. ಈ ಜಮೀನು ಇದ್ರದ್ದು ಪತ್ರಗಳೆಲ್ಲ ಕೊಟ್ರೆ, ಆಧಾರ್ ಕಾರ್ಡು ಅವೆಲ್ಲ ಕೊಟ್ರೆ ರೈತರಿಗೆ ಅಂತ ಕೊಡ್ತಾರೆ. ತಗೊಂಡಿದ್ದೀರಾ ನೀವು? ತಗೊಂಡಿದ್ದೀರಿ ಮೇಡಮ್. ಓಕೆ. ಸರ್ಕಾರದ ಕಡೆಯಿಂದ ಈ ರೀತಿ ಎಲ್ಲ ಪೆಸ್ಟಿಸೈಡ್ಸ್ ಎಲ್ಲ ಕೊಡ್ತಾರೆ. ಓಕೆ. ಸೊ ಈ ರೀತಿ ಎಲ್ಲ ಉಪಯೋಗ ಮಾಡಿಕೊಂಡು ಎಲ್ಲ ರೀತಿಯಾದಂಥ ತರಕಾರಿಗಳನ್ನ ಬೆಳೀತಾ ಇದ್ದೀರಲ್ವಾ? ಬೆಳೀತಾ ಇದ್ದೀರಿ. ಸೊ ಅಂದ್ರೆ ಎಲ್ಲಾ ರೀತಿ ಸೊಪ್ಪು ತರಕಾರಿಗಳು ಎಲ್ಲ ತರಕಾರಿ ಎಲ್ಲ ಹಾಕಿದಿರಿ ನಾವು. ಒಂದ್ ಸಮಗ್ರ ಕೃಷಿ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ಏನಂತಂದ್ರೆ ಸಮಗ್ರ ಕೃಷಿ ಮಾಡ್ಕೊಳ್ಳೋದ್ರಿಂದ ಸೊ ಒಂದಲ್ಲ ಅಂತಂದ್ರೆ ಇನ್ನೊಂದ್ರಲ್ಲಾದ್ರೂ ನಾವು ಹೆಚ್ಚಿನ ಒಂದು ಬೆಲೆ ನಿರೀಕ್ಷೆ ಮಾಡ್ಬೋದು. ಸೊ ಅವಾಗ ಎಲ್ಲವನ್ನು ಕೂಡ ತೂಗಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ಬೋದು. ಸೊ ಈ ಕಡೆ ಬಜ್ಜಿ ಮೆಣಸಿನಕಾಯಿ ಆಗಿರ್ಬೋದು, ಈ ಕಡೆ ಕ್ಯಾರೆಟ್, ಆ ಕಡೆ ಸೊಪ್ಪು, ಮತ್ತೆ ಹೂವು ಕೂಡ ಹಾಕಿದ್ದಾರೆ. ಇನ್ನೇನು ಹಬ್ಬ ಸೀಸನ್ಗಳು ಸ್ಟಾರ್ಟ್ ಆಗೋದ್ರಿಂದ ಹೂವಕ್ಕೆ ಒಂದು ಒಳ್ಳೆ ರೇಟ್ ಇರುತ್ತೆ. ಸೊ ಹೂವು ಕೂಡ ಶಾಮಂತಿಗೆ ಕೂಡ ಬೆಳೆದಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾರೆಟ್ ಬೆಳೆ ಬಗ್ಗೆ ಇನ್ನೇನಾದ್ರೂ ಇನ್ಫಾರ್ಮೇಶನ್ ಹೇಳೋದಿದ್ಯಾ? ಕ್ಯಾರೆಟು ಆರಾಮು ಬೆಳೆ ಸಲೀಸಾಗಿ ಮಾಡ್ಬೋದು. ಒಂದು 2.5 ತಿಂಗಳ ಬೆಳೆ ನಾವು ಒತ್ಕಿತ್ತು ಕಳೆ ಹೊಡೆದ್ಮೇಲೆ ಮದ್ದೊಂದು ಹೊಡ್ಕೊಬೇಕಷ್ಟೇ. ಕ್ಯಾರೆಟ್ ಅಂತ ಯೂಶಲಿ ರೇಟ್ ಇದ್ದೇ ಇರುತ್ತೆ ಅಲ್ವಾ? ಅದು ಡೌನ್ ಆಗುತ್ತೆ ಮೇಡಮ್. ಈ ವರ್ಷದಿಂದ ರೇಟ್ ಇದೆ. ಏನ್ ಕ್ಯಾರೆಟ್ ಹಾಕಿರೋದು ನೀವು? ಮಾಮೂಲಿ ಕ್ಯಾರೆಟ್, ನಾರ್ಮಲ್ ಕ್ಯಾರೆಟ್ ಅಲ್ಲ, ಊಟಿ ಕ್ಯಾರೆಟ್ ಅದೆಲ್ಲ ಬರುತ್ತಲ್ಲ, ನಾರ್ಮಲ್ ಕ್ಯಾರೆಟ್. ಓಕೆ. ಸೊ ಈಗ ಇನ್ನು 1 ತಿಂಗಳಾದ್ಮೇಲೆ ನೀವು ಬಿಡಿ ಕೀಳ್ಬೇಡಿ, ಸಣ್ಣದಿದೆ. ಸೊ ನೋಡ್ತಾ ಇದ್ದೀರಾ, ಇನ್ನೂ 1 ತಿಂಗಳು ಬೇಕಾಗುತ್ತೆ ಅಂತ ಅನ್ಸುತ್ತೆ. ಈ ಡ್ರಿಪ್ ಹಾಕಿದ್ರೆ ಅಷ್ಟು ಕ್ಯಾರೆಟ್ಗೇನು ಮೇಲೆ ಬರಲ್ಲ. ಸಿಂಕ್ಲರ್ಗಳಲ್ಲಿ ಚೆನ್ನಾಗಿ ಬರುತ್ತೆ ಕ್ಯಾರೆಟ್. ಈ ನಾವು ಡ್ರಿಪ್ ಹಾಕಿದ್ರೆ ಸುಟ್ಟುಗಳೆಲ್ಲ ಮಾಡ್ಕೊಂಡು ಕೆಳಗೇನೆ ಇದಾಗುತ್ತೆ ಅಷ್ಟೇ. ಸಿಂಕ್ಲರ್ ಆದ್ರೆ ಈ ಸ್ಪ್ರಿಂಕ್ಲರ್ ಬೇಕಾಗುತ್ತೆ ಅಂತ ಹೇಳ್ತೀರಾ? ಸಿಂಕ್ಲರ್ ಬೇಕಾಗುತ್ತೆ ಮೇಡಮ್ ಕ್ಯಾರೆಟ್ಗೆ. ಕ್ಯಾರೆಟ್ ಸಿಂಕ್ಲರ್ ಇದ್ರೆ ಕೂಡ ನಾವು ನೀರು ಎಷ್ಟೊತ್ತು ಬಿಡ್ಬೋದು ಅನ್ನೋದು, ಒಂದು 5 ನಿಮಿಷ ಬಿಟ್ರೆ ಕೂಡ ಸಾಕು. ಒಂದು ಇದರಲ್ಲಿ ಡ್ರಿಪ್ ಅಲ್ಲಿ 5 ನಿಮಿಷ ಬಿಟ್ರೆ ಕೂಡ ಸಾಲಲ್ಲ. ಇದರಲ್ಲಿ ಗಡ್ಡೆ ಕೂಡ ಇಳುವರಿ ಬರಲ್ಲ, ಗಡ್ಡೆ ಮೇಲೆ ಇದು ಬರುತ್ತೆ ಡಾಗು. ಇದ್ರೆ ಸಿಂಕ್ಲರ್ ಅಲ್ಲಿ ಹಾಕಿದ್ರೆ ಸಿಂಕ್ಲರ್ ಅಷ್ಟಾಗಲೂ ಕೂಡ ನೀರಿಗೆ ಇರುತ್ತಲ್ಲ. ಈ ಡ್ರಿಪ್ ಅಲ್ಲಿ ನಾವು ಕ್ಯಾರೆಟ್ಗೆ ಇದರಲ್ಲಿ ಅದ್ರ ಹತ್ರ ಮಾತ್ರ ಇದಾಗುತ್ತೆ. ಈ ಸಿಂಕ್ಲರ್ ಆದ್ರೆ ಆರಾಮಲ್ಲೇ ಇದಾಗುತ್ತೆ. ಓಕೆ. ಸೊ ಇದು ಎಷ್ಟು ದಿನಕ್ಕೆ ಒಂದ್ಸಲ ನೀರು ಹಾಕ್ತೀರಾ, ನೀರು ಕೊಡ್ತೀರಾ? ಒಂದು 3 days ಮೇಡಮ್. 3 days ಒಂದ್ಸಲಿ, 4 days ಒಂದ್ಸಲಿ. ಯಾವ ಕ್ಲೈಮೇಟ್ ಚೆನ್ನಾಗಿ ಬರುತ್ತೆ ಕ್ಯಾರೆಟ್? ಎಲ್ಲ ಕ್ಲೈಮೇಟ್ ಹೆಂಗಿದ್ರೆ ಸರಿ ಮೇಡಮ್. ಕ್ಯಾರೆಟ್ಗೆ ಈ ಕ್ಲೈಮೇಟ್ ಈ ತ್ಯಾಮ್ ಜಾಸ್ತಿ ಆಗ್ಬೋದು. ಹೌದಾ? ಓಕೆ. ಮುಂಚೆ ಬೆಳೆ ಟೈಮಲ್ಲಿ ಗಡ್ಡೆ ಚೆನ್ನಾಗಿ ಇಳುವರಿ ಬರುತ್ತೆ. ಇಳುವರಿ ಚೆನ್ನಾಗಿ ಬರುತ್ತೆ. ಮಳೆ ಇದ್ರಲ್ಲಿ ಥಂಡಿ ಇದ್ರೆ ಒಂದ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಇಳುವರಿ ಅಂತ ಹೇಳ್ತೀರಾ? ಅದೇ ಡ್ರಿಪ್ಸ್ಗಿಂತ ಈ ಥರ ಸ್ಪ್ರಿಂಕ್ಲರ್ ಹಾಕಿದ್ರೆ ಬೆಟರ್ ಅಂತ ಅವರ ಒಂದು ಅನುಭವದ ಮೇಲೆ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಕೊಡೋದ್ರಿಂದ ಒಂದು ಇಳುವರಿ ಚೆನ್ನಾಗಿ ಬರುತ್ತೆ, ಗಿಡಗಳಿಗೆ ನೀರು ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿದ್ರಲ್ಲ, ಒಂದು ಸಮಗ್ರ ಕೃಷಿಯನ್ನ ಚಂದನ್ ಅವರು ಮಾಡ್ತಾ ಇದ್ದಾರೆ. ಒಂದು ಉತ್ತಮವಾದಂತಹ ಒಂದು ಲಾಭದಲ್ಲಿದ್ದಾರೆ, ಒಂದು ಲಾಭವನ್ನ ಪಡಿತಾ ಇದ್ದಾರೆ. ಈ ಒಂದು ಕ್ಯಾರೆಟ್ ನಲ್ಲೂ ಕೂಡ ಒಂದು ಉತ್ತಮವಾಗಿರುವಂತಹ ಒಂದು ಲಾಭವನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಬಜ್ಜಿ ಮೆಣಸಿನಕಾಯಿ ಆಗಿರ್ಬೋದು, ಹಾಗೆ ಕ್ಯಾರೆಟ್ ಬಗ್ಗೆ ಆಗಿರ್ಬೋದು, ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಆನ್ಸರ್ ಮಾಡ್ತಾರೆ. ಸೊ ಇವತ್ತು ನಾನು ಕೊಟ್ಟಂತಹ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸೊ ಹಾಗಾದ್ರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್. ಬೈ ಬಾಯ್.